ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಸೊ ನಿನ್ನೆ ರಾತ್ರಿ ಡೌಜನ್ ಮಾರ್ಕೆಟ್ 68 ಪಾಯಿಂಟ್ ಪ್ಲಸ್ ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಬೆಳಿಗ್ಗೆ ಏಷ್ಯನ್ ಮಾರ್ಕೆಟ್ ಎಲ್ಲ ಪಾಸಿಟಿವ್ ಆಗಿದೆ, ಆದ್ರೆ ಜಪಾನ್ ಮಾರ್ಕೆಟ್ ಮಾತ್ರ 0.03% ಡೌನ್ ಆಗಿದೆ. ಇನ್ನು ನಿನ್ನೆ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಇಂಡಿಯನ್ ಮಾರ್ಕೆಟ್ ಅಲ್ಲಿ 2831 ಕ್ರೋರ್ಸ್ ಸೆಲ್ ಮಾಡಿದ್ರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅವರು 3845 ಕ್ರೋರ್ಸ್ ನ ಬೈ ಮಾಡಿದ್ದಾರೆ. ಇನ್ನು ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 24692 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ನಿಫ್ಟಿ ನಿನ್ನೆ 19 ಪಾಯಿಂಟ್ಸ್ ಲಾಸ್ ಆಗಿತ್ತು, 24634 ಅಲ್ಲಿ ಕ್ಲೋಸ್ ಆಗಿದೆ. ನಿನ್ನೆ ಸ್ಟ್ರಾಂಗ್ ಆಗಿ ಮೂವ್ ಆಗಿದೆ ಅಂದ್ರೆ ರಿಯಾಲಿಟಿ, ಕಮಾಡಿಟಿ ಮತ್ತು ಎನರ್ಜಿ ಸೆಕ್ಟರ್ ಅಂತ ಹೇಳ್ಬೋದು. ಆದ್ರೆ ವೀಕ್ ಆಗಿದ್ದು ಡಿಫೆನ್ಸ್ ಸೆಕ್ಟರ್. ಅದ್ಯಾಕೆ ಅಂತ ಆಮೇಲೆ ನೋಡೋಣ. ಇನ್ನು ನಿಫ್ಟಿ ಇವತ್ತು ಫ್ಲಾಟ್ ಆಗಿ ಓಪನ್ ಆಗುತ್ತೆ. 24720 ಎಬೋ ಇದ್ರೆ ಮಾತ್ರ ಬೈಯಿಂಗ್ ಝೋನ್ ಇರುತ್ತೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 24800 ಆಗಿರುತ್ತೆ. ಇನ್ನು ಸಪೋರ್ಟ್ ಬಂದ್ಬಿಟ್ಟು 24550 ಆಗಿರುತ್ತೆ. ಇನ್ನು ನಿನ್ನೆ ಬ್ಯಾಂಕ್ ನಿಫ್ಟಿ 71 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 54461 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 54700 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 54000 ಆಗಿದೆ. ಇನ್ನು ಸೆನ್ಸೆಕ್ಸ್ ನೋಡೋದಾದ್ರೆ 61 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು 80364 ಅಲ್ಲಿ ಕ್ಲೋಸ್ ಆಗಿದೆ. ಟ್ರಂಪ್ 100% ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. US ಇಂದ ಆಚೆಗಡೆ ಯಾವ ಫಿಲ್ಮ್ ಮಾಡ್ತಾರೋ ಆ ಫಿಲ್ಮ್ಗೆಲ್ಲ 100% ಟ್ಯಾರಿಫ್ ಇರುತ್ತೆ. ಇನ್ನು ಇಸ್ರೇಲ್ ಪಾಕಿಸ್ತಾನದ LPG ಟ್ಯಾಂಕರ್ ಮೇಲೆ ಅಟ್ಯಾಕ್ ಮಾಡಿದೆ. ಇನ್ನು RBI ನವರು ನಾಳೆಯಿಂದ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಕ್ರೆಡಿಟ್ ಪಾಲಿಸಿ ರೇಟ್ ಕಟ್ ಆಗುತ್ತಾ ಇಲ್ವಾ, ಅದೇ ತರನೇ ಹೋಲ್ಡ್ ಮಾಡ್ತಾರ ಅಂತ ನೋಡ್ಬೇಕಾಗಿದೆ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ನೋಡೋದಾದ್ರೆ ಪ್ರತಿದಿನ ಆಲ್ ಟೈಮ್ ಆಗಿ ಹೊಡಿತಾನೆ ಇದೆ. ಸೊ ಇದು ಎಲ್ಲೋ ನಿಲ್ಲುತ್ತೋ ಗೊತ್ತಿಲ್ಲ. ಇನ್ನು ನಿಫ್ಟಿಯಿಂದ ಹೀರೋ ಮೋಟರ್ ಮತ್ತು ಇಂಡಸ್ಇಂಡ್ ಬ್ಯಾಂಕ್ ನ ಡ್ರಾಪ್ ಔಟ್ ಮಾಡಿಬಿಟ್ಟು ಇಂಡಿಗೋ ಏವಿಯೇಷನ್ ಮತ್ತು ಹೆಲ್ತ್ ಕೇರ್ ನ ಆಡಿಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ನಾಳೆಯಿಂದ ಅದು ಇಂಪ್ಲಿಮೆಂಟ್ ಆಗುತ್ತೆ. ಸೊ ಇನ್ನು ಇವತ್ತು ಅದು ಏನಕ್ಕೆ ಮಾಡ್ತಾರೆ ಅಂದ್ರೆ, ನಿಫ್ಟಿಯಲ್ಲಿ ಎವ್ರಿ 6 ಮಂತ್ಸ್ ಅಂದ್ರೆ ಸೆಮಿ ಆನ್ಯುವಲ್ ರೀಬ್ಯಾಲೆನ್ಸ್ ಮಾಡಿದಾಗ ಈ ತರ ಒಂದೆರಡು ತೆಗಿತಿರ್ತಾರೆ. ಯಾವ್ದು ಅಂಡರ್ ಪರ್ಫಾರ್ಮ್ ಮಾಡ್ತಾರೋ ಇನ್ನು ಒಂದೆರಡು ಆಡ್ ಮಾಡ್ತಿರ್ತಾರೆ. ಇನ್ನು ಇವತ್ತು ಡಿರೈವೇಟಿವ್ ಮಂತ್ಲಿ ಎಕ್ಸ್ಪೈರ್ ಇದೆ. ಸೊ ಒಂದು ವಾಲಟಿಲಿಟಿ ನೋಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ನಿನ್ನೆ ಡಿಫೆನ್ಸ್ ಬೀಳೋದಕ್ಕೆ ಮೈನ್ ರೀಸನ್, ಇನ್ ಮುಂದೆ ಲೆವಿಟರ್ ಹೇಳ್ತಿದ್ರೆ ಡಿಫೆನ್ಸ್ ಆರ್ಮ್ಸ್ ಮೇಲೂ ನೆಕ್ಸ್ಟ್ ಕಂಡಿರಬಹುದು ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಡಿಫೆನ್ಸ್ ಡ್ರಾಪ್ ಡೌನ್ ಆಗಿದೆ. ಸೊ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.